ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಫ್ರೆಂಡ್ಸ್, ಇವತ್ತು ವಿಡಿಯೋ ಬಂದುಬಿಟ್ಟು SLC ರಿಸಲ್ಟ್ ಇದೆಯಲ್ಲ, ರಿಸಲ್ಟ್ನ ಮೊಬೈಲ್ ಯಾವ ಥರ ಚೆಕ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಫಸ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮ್ಮ ಗೂಗಲ್ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ಇದು ವೆಬ್ಸೈಟು ಗೌರ್ಮೆಂಟ್ ಇದೆ, KERResult.nic.in ಈ ಥರ ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿ, ಸರ್ಚ್ ಕೊಡಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಈ ಥರ ಓಪನ್ ಆಗುತ್ತೆ ಇಂಟರ್ಫೇಸು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇದು ಸೆಕೆಂಡ್ PUC ರಿಸಲ್ಟು, ಇನ್ನೂ SLC ರಿಸಲ್ಟ್ ಬಿಟ್ಟಿಲ್ಲ. SLC ರಿಸಲ್ಟ್ ಬಿಟ್ಟ ಮೇಲೆ ಇದ್ರ ಕೆಳಗಡೆ ಇದೆಯಲ್ಲ, ಇದು ಕೆಳಗಡೆ ಈ ಥರ ಆ್ಯಡ್ ಆಗುತ್ತೆ ಬಾಕ್ಸಲ್ಲಿ SLC ರಿಸಲ್ಟ್ ಅಂತ ಅನೌನ್ಸು ಮತ್ತು ಡೇಟು ಎಲ್ಲ ಇಲ್ಲಿ ಕೆಳಗಡೆ ಹಾಕಿರ್ತಾರೆ ಫ್ರೆಂಡ್ಸ್. ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನೂ ಬಿಟ್ಟಿಲ್ಲ ರಿಸಲ್ಟು. ಈ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕಲ್ಲಿ ಬಿಡ್ತಾರೆ, ನೀವು ಚೆಕ್ ಮಾಡ್ಕೊಳ್ಳಿ. ನಾನು ರಿಸಲ್ಟ್ ಬಿಟ್ಟ ಮೇಲೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ರಿಸಲ್ಟ್ ಬಿಟ್ಟ ಮೇಲೆ ಇಲ್ಲೇ ರಿಸಲ್ಟ್ ಬಿಡೋದು, ಇಲ್ಲಿದೆಲ್ಲ ಕೆಳಗಡೆ ಇಲ್ಲೇ ರಿಸಲ್ಟ್ ಹಾಕ್ತಾರೆ. ಆವಾಗ ರಿಸಲ್ಟ್ ಬಿಟ್ಟ ಮೇಲೆ ಈ ವೆಬ್ಸೈಟಿಗೆ ಬಂದು ನೀವು ಓಪನ್ ಮಾಡ್ಕೋಬೋದು. ರಿಸಲ್ಟ್ ಬಿಟ್ಟ ಮೇಲೆ ಯಾವ ಥರ ಚೆಕ್ ಮಾಡೋಂತ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ. ರಿಸಲ್ಟ್ ಬಿಟ್ಟ ಮೇಲೆ ಆಮೇಲೆ ನಿಮ್ಮ ಎಂಟ್ರಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಫ್ರೆಂಡ್ಸ್ ಇಲ್ಲೇ ಫಸ್ಟು. ಆಮೇಲೆ ಸಬ್ಜೆಕ್ಟ್ ಇದೆಯಲ್ಲ, ಇಲ್ಲೇ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮದು. ಆಮೇಲೆ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಬಂದುಬಿಡುತ್ತೆ ಫ್ರೆಂಡ್ಸ್. ಓಕೆನಾ? ರಿಸಲ್ಟ್ ಬಂದಮೇಲೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.